ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಅಂತ ಒಂದು ಕಿರೀಟನ ಮಾಡಿದ್ದೀನಿ, ಮುಕ್ಕುಟ್ ಅಂತಲೂ ಹೇಳ್ಬೋದು. ತುಂಬ ಸುಂದರವಾಗಿದೆ. ನೀವು ಸಹ ಇದನ್ನು ಮಾಡ್ಕೋಬೋದು. ಮಾಡೋದಷ್ಟೇ ತುಂಬಾ ಈಸಿ ಇದೆ, ಆರಾಮ್ಸೆ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ದೇವಿಗೆ ಇದನ್ನು ನಾನು ಇಟ್ಟ ಮೇಲಂತೂ ತುಂಬಾ ಅಂದವಾಗಿ ಕಾಣಿಸ್ತಾಯಿದ್ರು ವರಮಹಾಲಕ್ಷ್ಮಿ ತಾಯಿ. ಈಗ ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ನಾನು ಇದನ್ನು ಮಾಡಿ ತೋರಿಸಿದ್ದೀನಿ, ನೀವು ಸಹ ಮಾಡ್ಕೋಬೋದು. ಹಾಗೆಯೇ ಈ ಸ್ಯಾರಿ ಡ್ರ್ಯಾಪಿಂಗ್ದು ನಾನು ಬೇರೆ ವೀಡಿಯೋನೇ ಮಾಡಾಕ್ತೀನಿ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಿರೀಟ ಇಲ್ಲ ಮುಕ್ಕುಟ್ ಇದು ಮಾಡೋದಕ್ಕೆ ನಮಗೆ ಈ ಒಂದು ಗದೆ ಬೇಕಾಗುತ್ತೆ. ಈಗ ಮಕ್ಕಳಿಗೆಲ್ಲ ನಾವು ತೆಗೆಸ್ಕೊಡ್ತೀವಲ್ಲ, ಅದೇ ಗದೆ ಇದು. ನಿಮಗೆ ಫ್ಯಾನ್ಸಿ ಸ್ಟೋರ್ ಇರ್ಬೋದು, ಇಲ್ಲ ಜಾತ್ರೆಗಳು, ಇಲ್ಲ ಟೆಂಪಲ್ಸ್ ಹತ್ರ ಎಲ್ಲ ಇದನ್ನು ಆರಾಮ್ಸೆ ಅವೈಲೇಬಲ್ ಇರುತ್ತೆ. ಈಗ ಈ ಗದೆನ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಯಾಕಂದರೆ ಕರೆಕ್ಟಾಗಿ ಕಿರೀಟ ಶೇಪ್ ಬರಬೇಕಲ್ಲ, ಹಾಗಾಗಿ ಇದಕ್ಕೆ ಒಂದು ಗೋಲ್ಡನ್ ಶೀಟಿಂದ ಕವರ್ ಮಾಡ್ಕೊಳ್ತೀನಿ. ಈಗ ಅಂಟಿಸಿ ಆಗಿದೆ. ನಾನು ಇದನ್ನು ಫೆವಿಕಲ್ ಸ್ವಲ್ಪ ಅಪ್ಲೈ ಮಾಡಿ ಇದನ್ನು ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಮೊದಲನೇ ನಿಮಗೆ ಗೋಲ್ಡನ್ ಶೀಟ್ ತೋರಿಸಿದ್ನಲ್ಲ, ಅದು ಆಗಿಲ್ಲ, ತುಂಬಾ ಶೈನಿಂಗ್ ಇತ್ತು. ಅದು ನಾವು ಸ್ಟೋನ್ ಎಲ್ಲ ಇಟ್ಟಾದಮೇಲೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕ್ರಾಫ್ಟ್ ಐಟಮ್ಗೆ ನಾವು ಯೂಸ್ ಮಾಡ್ತೀವಲ್ಲ, ಅದೇ ಗೋಲ್ಡನ್ ಶೀಟ್ ಇದು. ಸೊ ಇದಕ್ಕೆ ನಾನು ಪರ್ಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಹಾಗೆಯೇ ಸ್ಟೋನ್ಸ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಪರ್ಲ್ಸ್ ಇದೆಲ್ಲ, ಇದು ಹಾಫ್ ಪರ್ಲ್ಸ್, ಫುಲ್ ಪರ್ಲ್ ಬರುತ್ತಲ್ಲ ಅದೆಲ್ಲ, ಇದನ್ನು ಕಟ್ ಮಾಡಿರ್ತಾರೆ. ಹಾಫ್ ಪರ್ಲ್ ಅಂದರೆ ನಿಮಗೆ ಸಿಗುತ್ತೆ. ಸೊ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಗೊಂಡು ಈಗ ನಾವು ಕಿರೀಟನ ಡೆಕೋರೇಟ್ ಮಾಡ್ಕೋಬೋದು. ನಾನಿಲ್ಲಿ ಪರ್ಲ್ ಯೂಸ್ ಮಾಡಿರೋಂಥದ್ದು, ನೀವು ಬೇಕಾದ್ರೆ ಸ್ಟೋನ್ಸ್ ಯೂಸ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವಿಲ್ಲಿ ಡೆಕೋರೇಟ್ ಮಾಡ್ಕೋಬೋದು. ನೋಡ್ತಾ ಇದ್ರಲ್ಲ, ಸೇಮ್ ಅಲ್ಲಿಗೆ ನಾನೊಂದು ಗಮ್ ಹಾಕ್ಕೊಂಡು, ಅದು B7000 ಗಮ್ ಇದೆಲ್ಲ, ಅದನ್ನು ಅಪ್ಲೈ ಮಾಡಿಕೊಂಡು ನಾನು ಸ್ಟಿಕ್ ಮಾಡ್ಕೊತಾ ಹೋಗ್ತೀನಿ, ಸ್ಟೋನ್ಸು ಹಾಗೆಯೇ ಪರ್ಲ್ಸ್ನ. ಈಗ ಸ್ಟೋನ್ಸ್ ಇರ್ಬೋದು, ಪರ್ಲ್ಸ್ ಇರ್ಬೋದು, ಎಲ್ಲನೂ ನಾನು ಡೆಕೋರೇಟಿವ್ ಮಾಡಾಗಿದೆ, ಅಂದರೆ ಸ್ಟಿಕ್ ಮಾಡಾಗಿದೆ. ಈಗ ಅದರ ಕೆಳಗಡೆ ಈ ಥರ ನಾವು ಒಂದು ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ಥರ ನೀಟಾಗಿ ಸುತ್ಕೋಬೇಕಾಗತ್ತೆ. ಒನ್ ಲೇಯರ್ ಸುತ್ತಿದ್ರೆ ಪೈಪ್ ಕಾಣುತ್ತೆ, ಹಾಗಾಗಿ ನಾವು ಡಬಲ್ ಲೇಯರ್ ತೊಗೊಂಡು ಇದನ್ನು ರೋಲ್ ಮಾಡ್ಕೋಬೇಕು. ನೀವೇನಾದರೂ ವೆಲ್ವೆಟ್ ಕ್ಲಾತ್ ತೊಗೊಳ್ತೀರಂದರೆ 1 ಲೇಯರೇ ಸಾಕಾಗುತ್ತೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಕ್ಲಾತ್ ತೊಗೊಂಡಿರೋದ್ರಿಂದ
ನಾನು ಡಬಲ್ ಲೇಯರ್ ತೊಗೊಳ್ತೀನಿ. ಈ ಪೈಪ್ ಬಂದು ವಾಟರ್ ಪೈಪ್ ಅಲ್ಲ, ಇದು ಎಲೆಕ್ಟ್ರಿಸಿಟಿ ಅಂಗಡಿ ಇರುತ್ತಲ್ಲ, ಈ ವೈಯರೆಲ್ಲ ಹಾಕ್ತಾರೆ ನೋಡಿ, ಆ ಪೈಪ್ ಇದು. ಅದನ್ನು ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೀಟಾಗಿ ನಾವು ಗಮ್ ಅಪ್ಲೈ ಮಾಡಿಕೊಂಡು, ನೀವು ಬೇಕಾದ್ರೆ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತಾದ್ರು ತೊಗೋಬೋದು. ನಾನಿಲ್ಲಿ ಬ್ಲ್ಯಾಕ್ ಕಲರ್ ಕ್ಲಾತ್ ಇತ್ತು, ಅದನ್ನೇ ಯೂಸ್ ಮಾಡಿದ್ದೀನಿ. ಇದು ಗಮ್ಮೆಲ್ಲ ಹಾಕ್ಕೊಂಡಾದ್ಮೇಲೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಬಟ್ಟೆ ಅಂದರೆ ಕ್ಲಾತ್ ಬಿಟ್ಬಿಟ್ಟು ದಾರ ಕಟ್ಕೋಬೇಕಾಗತ್ತೆ. ಯಾಕಂದರೆ ನಾವು ಕಿರೀಟಗೆ ಸುತ್ತಕೊಂಡು ಕಟ್ಟಬೇಕಾಗತ್ತಲ್ಲ, ಹಾಗಾಗಿ. ಸೊ ಈಗ ಇದಕ್ಕೆ ಸೆಂಟ್ರ್ ಪಾಯಿಂಟ್ ನೋಡಿಕೊಂಡು ಗಮ್ ಹಾಕ್ಕೊಂಡು ಇಲ್ಲೊಂದು ಸ್ಟೋನ್ ಹಾಕ್ಕೋಬೇಕಾಗತ್ತೆ. ಇದನ್ನು ನಾನೇ ಮಾಡಿರೋದು. ಸೊ ನೀವು ಬೇಕಾದರೆ ಈ ಅಂಗಡಿಗಳೆಲ್ಲ ಸ್ಟೋನ್ ಸಿಗತ್ತಲ್ಲ, ಅದನ್ನು ಸಹ ಹಾಕ್ಕೋಬೋದು. ಈಗ 2 ಲೇಯರ್ ನಾನು ಪರ್ಲ್ನ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹಾಫ್ ಪರ್ಲ್ ಅನ್ನಲ್ಲ, ಅದೇನೇ ಒಂದು ಚಿಕ್ಕದು ಒಂದು ದೊಡ್ಡದು ಆ ಥರ ಅರೇಂಜ್ ಮಾಡಿ ಹಾಕ್ಕೊಳ್ತಾ ಹೋಗ್ತೀನಿ. ಇಲ್ಲೂ ಅಷ್ಟೇ ನಾನು ಪರ್ಲ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಸ್ಟೋನ್ ಸಹ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸ್ಟೋನ್ದು ನೆಕ್ಲೆಸ್ ಬರುತ್ತಲ್ಲ ಸಿಂಗಲ್ ಲೇಯರು, ಅದನ್ನು ಸಹ ನೀವು ಇಲ್ಲಿ ಸ್ಟಿಕ್ ಮಾಡ್ಕೋಬೋದು. ನನ್ನ ಹತ್ರ ಅದು ಅವೈಲೇಬಲ್ ಇರಲಿಲ್ಲ, ಸೊ ಹೋಗಿ ತರಲಿಕ್ಕೆ ಟೈಮ್ ಆಗಿಲ್ಲ. ಹಾಗಾಗಿ ನನ್ನ ಹತ್ರ ಏನಿದೆ ಅದನ್ನೇ ಹಾಕಿ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ. ಸೊ ಇಷ್ಟೇ ಅಲ್ಲ, ಜಸ್ಟ್ ಪರ್ಲ್ನು ಇದ್ದರೆ ಸಾಕಾಗತ್ತಾ? ಅದು ಸೆಂಟ್ರಲ್ಲಿ ಒಂದೊಂದು ರೆಡ್ಡು ಇಲ್ಲ ಗ್ರೀನು, ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಸ್ಟೋನ್ ಹಾಕ್ಕೊಳ್ತಾ ಹೋಗ್ಬೋದು. ಇನ್ನೂ ಸ್ವಲ್ಪ ಅಂದವಾಗಿ ಕಾಣುತ್ತೆ. ನಾನಿಲ್ಲಿ ಸ್ಟೋನ್ ಇಡ್ತಾ ಇದ್ದೀನಲ್ಲ, ನೀವು ಬೇಕಾದ್ರೆ ಕುಂದನ್ ಸ್ಟೋನ್ ಸಹ ಇಟ್ಕೋಬೋದು. ಇಲ್ಲ ಅಂದರೆ ನಿಮಗೆ ಎಲ್ಲ ಫುಲ್ ಪರ್ಲ್ ಡಿಸೈನೇ ಬೇಕು ಅಂದರೆ ಪರ್ಲ್ ಸಹ ಇಟ್ಕೋಬೋದು. ನೋಡಿದ್ರಲ್ಲ ಎಷ್ಟು ಅಂದವಾಗಿ ರೆಡಿ ಆಯಿತು ಅಂತ. ಸೊ ಈಗ ಇದನ್ನು ಈ ಕಿರೀಟಕ್ಕೆ ನಾನು ಹಾಕ್ಕೊಳ್ತೀನಿ. ನೋಡ್ತಾ ಇದ್ರಲ್ಲ, ಸೇಮ್ ಇದೇ ಥರ ಇಟ್ಕೋಬೇಕಾಗತ್ತೆ. ಇಲ್ಲಿಗೆ ಸೇಮ್ ನಾನು ಏನು B7000 ಗಮ್ ಯೂಸ್ ಮಾಡಿದ್ದೀನಿ ಅದನ್ನೇ ಯೂಸ್ ಮಾಡಿ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದು ನೀಟಾಗಿ ಅಂಟ್ಕೊಂಬಿಡತ್ತೆ. ಅಂಟ್ಕೊಂಡು ಅದಾದಮೇಲೆ ಕಟ್ಕೋಬೇಕು ಅಷ್ಟೇ. ನೋಡ್ತಾ ಇರಲ್ಲ, ಮೇಲೊಂದು ಗ್ರೀನ್ ಸ್ಟೋನು, ಸೆಂಟ್ರಲ್ಲಿ ಈ ಕಡೆ ಒಂದು ಗ್ರೀನ್ ಸ್ಟೋನ್ ಇಟ್ಕೊಂಡು ರೆಡ್ ಕಲರ್ ಸ್ಟೋನಿಂದ ಔಟರ್ ಲೈನ್ ಹಾಕ್ಕೊಳ್ತೀನಿ. ಇನ್ನೂ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದು ಗದೆಯಿಂದ ಒಂದು ಮುಕುಟ್ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಒಂಥರ ಚೆಂದ ಅಲ್ವಾ? ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಲೇ ಅಂದ್ಕೊಳ್ತೀನಿ.
ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ನನ್ನ ವಿಡಿಯೋನ ವಾಚ್ ಮಾಡ್ಬೋದು. ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ಒಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ. ನೀವು ಕಮೆಂಟ್ ಇರ್ಬೋದು, ಶೇರ್ ಮಾಡೋದಿರ್ಬೋದು, ಹಂಗೆ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ನು ಬೆಳೆಸ್ರಿ ಅಂತ ಕೇಳ್ಕೊಳ್ತೀನಿ. ನನ್ನೇ ಎಲ್ಲ ಎಷ್ಟೋ ಜನ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾರೆ, ಪ್ಲೀಸ್ ಅದನ್ನು ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ನಿಮ್ಮ ಸಂಬಂಧಿಕರಿಗೆಲ್ಲನೂ ಶೇರ್ ಮಾಡಿ ಈ ವಿಡಿಯೋಸ್ಗಳನ್ನ. ಹಾಗೆ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಮುಕ್ಕುಟ್ಟು ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ, ಫೈನಲ್ ಲುಕ್ ಈ ಥರ ಬಂದಿದೆ. ಸೊ ಇದನ್ನು ಈಗ ನಾವು ದೇವಿಗೆ ಯಾವ ಥರ ಅಲಂಕಾರ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.